ಮುಂದೆ ನಿಮಗೆ ಗೊತ್ತಿದೆ ನಮ್ಮ ಈಶ್ವರಪ್ಪನವ್ರು ಸ್ವಲ್ಪ ಚಿಗುರುಬಿಟ್ಟಾರೆ ಈಗ. ಬಾ 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 ಏನು ಅವ್ರು ಮಾತಾಡ್ತಾರೆ, ಮುಸ್ಲಿಮ್ ಬೈಯೋದು, ಮಾತಾಡ್ತಿದ್ರೆ ಕಾಂಗ್ರೆಸ್ ಬೈಯೋದು. ಪಾಪ ಅವ್ರು BJP ಬೈಯೋಕ್ಕೆ ಏನೂ ಇಲ್ಲ. ಯಾಕಂದರೆ ಏನು ಕಟ್ಟ ಹಿಂದುತ್ವ ಅಂತ ಏನು ಹೇಳ್ಕೊಂಡು ಓಡಾಡ್ತಿದ್ರು, ಅವ್ರು ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅವರು. ನೀವು ಎಷ್ಟೇ ಇದು ಮಾಡಿದ್ರಿ ಈಶ್ವರಪ್ಪನವರೇ, ನೀವು BJPಗಂತೂ ಹೋಗೋದು ಕಷ್ಟ ಇದೆ. ಹೋದ್ರೆ ನಿಮಗೆ ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಯಾಕಂದರೆ ಆ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಿಮಗೆ ಅಂದರೆ ಹಿಂದುತ್ವ ಅಂತ ಯಾರ್ಯಾರು ಇದ್ದರು ಇದೇ ಕರ್ನಾಟಕದಲ್ಲಿ, ಯತ್ನಾಳಿಂದ ಹಿಡಿದು ನಿಮ್ಮದು ಹಿಡಿದು ಅದ್ಯಾರು ಅನಂತಕುಮಾರ್ ಹೆಗಡೆಯಿಂದ ಅವ್ರೆಲ್ಲರೂ BJP ಅವರು ಮುಗಿಸಿದ್ದಾರೆ. ನಿಮ್ದೇನು ಹಳೆಯಕ್ಕೆ ಇದಲ್ಲ. ಇವ್ರಿಗೆ ಈಗಾಗಲೇ ಒಂದು ಹೊಸ ಹುಮ್ಮಸ್ ಬಂದ್ಬಿಟ್ಟಿರ್ಬೇಕು. ನಮಗೆ ಮೊನ್ನೆ ಪಂಪ್ ಸ್ಟೋರೇಜಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದಾರಪ್ಪ. ಬಾಬಾ ಶಿವಮೊಗ್ಗದಿಂದ ಪಂಪ್ ಸ್ಟೋರೇಜ್ ವಿರೋಧ ಮಾಡೋಕ್ಕೆ ನೀವು ಕರ್ಕೊಂಡು, ನಾ ಬೇಡ ಅಂದಲ್ಲಿ ಹೋರಾಟಗಾರರು ಹೋರಾಟ ಮಾಡಿ ಇಲ್ಲ ಅಂತೆಲ್ಲ, ಪಂಪ್ ಸ್ಟೋರೇಜ್ ನಿಲ್ಲಿಸ್ಬೇಕು ಅಂತ ಹೇಳಿ ಅದು ನಿಮ್ಮ ಹೋರಾಟ. ಆದರೆ ಪರಿಸರ ಹಾಳಾಗುತ್ತೆ ಅಂತ ಹೇಳಿ ಪಂಪ್ ಸ್ಟೋರೇಜ್ ನಿಲ್ಲಬೇಕು ಅಂತ ಏನು ಹೇಳ್ತೀರಿ? ಹಾಗಾದರೆ ಇವತ್ತು ಜಿಲ್ಲೆಯಿಂದ ಇವತ್ತು ಕಾರವಾರವರೆಗೆ ಇವತ್ತು ಹೈವೇ ಹೋಗ್ತಾ ಇದೆ ಈಶ್ವರಪ್ಪನವರೇ, ಲಕ್ಷಾಂತರ ಗಿಡ ಇವತ್ತು ನಾಶ ಆಗುತ್ತೆ, ಕಾಡು ನಾಶ ಆಗುತ್ತೆ. ನಿಮಗೆ ತಾಕತ್ತು ದಮ್ಮಿ ಇದ್ದರೆ ಅದು ನಿಲ್ಲಿಸ್ಕೊಳ್ತೀರಾ? ನಿಲ್ಲಿಸಿದರೆ ನೀವು ಏನಾದ್ರು ನಿಲ್ಲಿಸಿದರೆ ಇಲ್ಲಿವರೆಗೆ ಆದರೂ ಇಲ್ಲ. ಯಾರೋ ಸ್ವಾಮೀಜಿಯವರು ಹೇಳಿರ್ತಾರೆ, ಹೋಗಿ ಇವರು ಮಾಡಿರ್ತಾರೆ. ಒಂದು ಮಾಡೋಕ್ಕಾಗಿ ನಿಮ್ಮ ಹತ್ರ ಆಗೋದಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ. ಗೊಂದಲವನ್ನು ಇಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಇಲ್ಲಿ ಶಿವಮೊಗ್ಗದಲ್ಲಿ, ಗೊತ್ತಾಯ್ತಾ? ನಿಮ್ಮ ಆ ಥರ ಯಾವುದೇ ವಾತಾವರಣ, ನಿಮ್ಮ ಮುಂದಿನ ಚುನಾವಣೆ ದೃಷ್ಟಿ, ನಿಮ್ಮ ಮಗನ ಗೆಲ್ಲಿಸ್ತೀವಿ ಅನ್ನೋದು ಯಾವುದೂ ಇಲ್ಲನೇ ಬಿಟ್ಟುಬಿಡಿ. ಶಿವಮೊಗ್ಗದಲ್ಲೂ ಸಹ ನಮ್ಮದೇ ಕ್ಯಾಂಡಿಡೇಟ್ ಆಗಿ ಮುಂದಿನ ಸಾರಿ ಇಲ್ಲಿ ಗೆಲ್ಲಿಸ್ತೀವಿ, ನಾವು ಬಿಡೋದಲ್ಲ. ಇಲ್ಲಿ ನೆನ್ಪಿಡ್ಕೋಬೇಕು ನೀವು. ಹಾಕ್ತೀವಿ, ನಮ್ಮ ಹತ್ರ ಇದೆ, ಆಮೇಲೆ ಕೇಳಿ, ಹಾಕ್ತೀವಿ. ಓಕೆ, ಆಮೇಲೆ ಹೇಳ್ತೀವಿ, ಕ್ವಶನ್ ಮಾಡ್ತೀವಿ, ಹೇಳ್ತೀನಿ. ಹಾಗೆ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಈ ವಯಸ್ಸಲ್ಲಿ ಈಶ್ವರಪ್ಪನವ್ರು, ಯಾಕಂದ್ರೆ ಈಶ್ವರಪ್ಪನವರು ಅವರಿಂದ ಏನೂ ಪ್ರಯೋಜನ ಇಲ್ಲ. ಅದೇನೋ ಇದಂತಾರ ನಾಯಿ ಮೇಲೆ ಹಾಲಿದ್ದಂಗೆ, ಅವರು ಎಂತಕ್ಕೂ ಬರೋದಲ್ಲ ಅವರು. ಅವರಿಗೆ ಅವ್ರ ಮಗನಿಗೆ ಇಬ್ಬರಿಗೆ ಸರಿ ಅವರು. ಅವ್ರು 100 ಪ್ರತಿಭಟನೆ ಮಾಡಲಿ, ನಮ್ಮ ಕ್ಷೇತ್ರ ನಾ ಹೆದರೋ ಮಗ ಅಂತ ಅಲ್ಲ, ನಾವು ಯಾರು ಅಲ್ಲ, ಆ ಥರ ಏನಿಲ್ಲ. ಅಂದರೆ ಅವ್ರು ತಿಳ್ಕೋಬೇಕು. ಈಶ್ವರಪ್ಪನ ಹೋರಾಟಕ್ಕೆ ಡಿಸ್ಟರ್ಬ್ ಆಗಿದ್ರೆ ಬೇಡೂರಿ ಅಂದ್ರೆ ಮರ ಸಾಧ್ಯನೇ ಇಲ್ಲ ಅಲ್ವಾ? ಅವ್ರು BJP ಡಿಸ್ಟರ್ಬ್ ಆಗಲ್ಲ, ಯಾಕಂದ್ರೆ ಅವ್ರು ಕೂಗ್ತಾನೆ ಇರ್ತಾರೆ. ಹಾಗಾಗಿ ಪುಣ್ಯಕ್ಕೆ ಎಲ್ಲೋ ಏನೋ ಇದು ದುಬೈಯಿಂದ ಇನ್ನೂ ಕಾಲ್ ಬರಲಿಲ್ಲ ಏನು ಅವರಿಗೆ. ಎಲ್ಲರೂ ದುಬೈಯಿಂದ ಕಾಲ್ ಬಂತಂದು ಮತ್ತೊಂದು 2 ಎಸ್ಕೇಟ್ ತಗೊಂಡ್ಬಿಡ್ತಾರೆ ಅಷ್ಟೇ. ಯಾರೇ ಕೊಡ್ಲಿ ಸರ್, ಅದೆಲ್ಲ ಬಿಡಿ ಹೋರಾಟ. ಆದ್ರೆ ನಾನು ಹೇಳೋದು, ನೀವು ಹೋರಾಟ ಮಾಡಿ, ನೀವು ಪರಿಸರ ಹಾಳಾಗುತ್ತೆ ಅಂತ ಹೋರಾಟ ಮಾಡ್ತೀರಿ, ಸಂತೋಷ. ಅದೇ ಇವತ್ತು ಇಷ್ಟೊಂದು ಕಾಡು, ಲಕ್ಷಾಂತರ ಕಾಡು ಹೋಗ್ತೈತಲ್ಲ, ಹಂಗೆ ಹೈವೇಗೆ ಯಾಕೆ ಕೊಡ್ತೀರಿ ನೀವು? ಯಾವತ್ತಾರು ನೀವು ಹೋರಾಟ ಮಾಡಿದ್ದೀರಾ? ಪರಿಸರದ ಬಗ್ಗೆ ಮಾತಾಡಿದ್ದೀರಾ? BJP ನೋಡಿ 100ಕ್ಕೆ 100 ಇವ್ರು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ 17 ಜನ ದುಡ್ಡು ತಗೊಂಡು ಬಂದಾರೆ ಅಂತ ಇವ್ರು ಹೇಳಿಕೆ ಕೊಟ್ಟು ಬಾಂಬ್ ಹಾಕ್ಯಾರಲ್ಲ, ಅಲ್ಲಿ ಇವ್ರ ಕತೆ ಮುಗೀತು. ಸರಿಯಾ? ಅಲ್ಲಿ ಸ್ವಲ್ಪ BJPಯಲ್ಲಿ ಹಂಗೆ ಹಿಂಗೆ ಇತ್ತು. ಪ್ರಹ್ಲಾದ್ ಜೋಶಿ ಅವರು ಯಾರೋ ಸೋಮಣ್ಣ ಚೂರು ನೋಡನ್ರಿ ಈಶ್ವರಪ್ಪನವ್ರು ಅಂತ ಇದ್ದರು. ಯಾವಾಗ 17 ಜನ ಕಾಂಗ್ರೆಸ್ ತಗೊಂಡು ದುಡ್ಡು ತಗೊಂಡು ಪಕ್ಷದಿಂದ ಬಂದು ಹಾಳು ಮಾಡಿದ್ರು ಅಂದ್ರಲ್ಲ, ಅಲ್ಲಿಗೆ ಈಶ್ವರಪ್ಪನ ಕತೆ ಮುಗೀತಲ್ಲಿ. ಸರಿಯಾ? ಅಲ್ಲಿ ಖತಮ್ ಆಗಿದೆ ಅವ್ರಿಗಾಗಿ. ಹಾಗಾಗಿ ಯಾವುದೇ ವಾತಾವರಣ ಈಶ್ವರಪ್ಪನ ಮುಂದೆ ರಾಜಕೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಬಾಯಿ ಬಿಟ್ಕೊಳ್ರಿ, ಎಷ್ಟೇ ಮುಸ್ಲಿಮರು ಬೈರಿ, ನಿಮಗೆ ಬೈಯೋ ಹಕ್ಕೇ ಇಲ್ಲ, ನಿಮ್ಮದು ಯಾವುದು ನಡೆಯಲ್ಲ ಅಂತೇಳಿ ಇವತ್ತು ನಾನು ಅವರಿಗೆ ಹೇಳಲಿಕ್ಕೆ